ಇಲ್ಲ. ಇಬ್ಬರಿಗೂ ಜಿಲ್ಲೆಯಲ್ಲಿ ತಮ್ಮ ಇವತ್ತು ಒಬ್ಬರಿಗೆ ತಮ್ಮ ಅಸ್ತಿತ್ವ ಉಳಿಸ್ಕೊಳ್ಳುವಂಥದ್ದು, ಇನ್ನೊಬ್ಬರಿಗೆ ಜಿಲ್ಲೆಯನ್ನು ಆಧಾರ ಇಟ್ಕೊಂಡು ರಾಜ್ಯ ಮಟ್ಟದಲ್ಲಿ ನಮ್ಮ ಶಕ್ತಿಯನ್ನು ತೋರಿಸುವಂಥದ್ದು. ಅಂದರೆ ಜಾರಕಿಹೊಳಿ ಕುಟುಂಬದವ್ರಿಗೆ ಇವತ್ತು ರಾಜ್ಯ ಮಟ್ಟದಲ್ಲಿ ಡಿ ಕೆ ಶಿ ಅವರು ಎದುರಾಳಿ ಅವರನ್ನು ಬದಿಗೆ ಸರಿಸುವಂಥದ್ದು ಆಗಬೇಕಾದ್ರೆ ಮೊದಲು ಬೆಳಗಾವಿನ ತಮ್ಮ ಕೈವಶ ಮಾಡ್ಕೋಬೇಕು. ಈಗಾಗಲೇ ಮಾಡ್ಕೊಂಡಿದ್ದಾರೆ, ಉಸ್ತುವಾರಿಯಾಗಿ ಮಾಡಿ ಎಲ್ಲ ಮಾಡ್ಕೊಂಡಿದ್ದಾರೆ. ಆದರೂ ಇನ್ನೂ ಎಲ್ಲರೂ ವಿಶ್ವಾಸವನ್ನು ಗಳಿಸ್ಕೊಂಡ್ರೆ ಹೋದಾಗ BDCC ಬ್ಯಾಂಕ್ ನಮ್ಮ ಕೈ ತೆಗೆದುಕೊಂಡ್ರೆ ನಾವು ನಿಶ್ಚಿತವಾಗಿಯೂ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ತೀವಿ, ಇನ್ನೂ ಅಷ್ಟು ದೊಡ್ಡದಾಗ್ತದೆ. ಯಾಕಂದ್ರೆ ದೊಡ್ಡದು ಜಿಲ್ಲೆ ಬೆಂಗಳೂರು ಬಿಟ್ಟರೆ ಈ ಬೆಳಗಾವಿ. ಹೀಗಾಗಿ ಅವ್ರಿಗೂ ಇದು ರಾಜಕೀಯವಾಗಿ ಮುಂದೆ ಜಿಗಿದಕ್ಕಾಗಿ ಜಂಪ್ ಆಗೋದಕ್ಕಾಗಿ ಬೇಕಾಗಿದೆ. ಮತ್ತು ನಮ್ಮ ಕತ್ತಿಯವ್ರಿಗೆ ಈಗಾಗಲೇ ಹಿರಾ ಹೋದು, ಈಗ ಸಂಘ ಇದು ಬರ್ತಾಯಿದೆ. ಇವೆರಡೂ ಹೋದ್ರೆ ನಾವು ಗೆಲ್ಲೋದು ಹೆಂಗೆ? BDCC ಮಲ್ಲೆ ಅಧ್ಯಕ್ಷ ಹಾಕೋದು ನಮಗೆ ಬೇಕಾದಂಥ ವ್ಯಕ್ತಿನ ಅಧ್ಯಕ್ಷ ಮಾಡೋದಕ್ಕೆ ಸಾಧ್ಯದನ ಅನ್ನೋ ಚಿಂತನೆ ಅವ್ರಿಗೆ ಆಗ್ಯದ. ಹೀಗಾಗಿ ಇದು ಉಳಿದವ್ರಿಗಿಂತಲೂ ನಾವು ಥರ್ಡ್ ಫ್ರಂಟ್ ಅಂತ ನಾವು ಮಾಡ್ತಾ ಇದ್ವಲ್ಲ, ಏನೋ ಈಗ ಮೌನ ಇದ್ಕೊಂಡು ಕೂತಿದ್ದಾರೆ, ಯಾಕೆ ಹೊರಡ್ತಾರ ಗೊತ್ತಿಲ್ಲ ಅನ್ನುವಂಥವ್ರು. ಉದಾಹರಣೆಗೆ ಈಗ ಹೇಳಿದ್ವಿ, ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವರಂತೆ ಮೇಲ್ಮೇಲೆ ಆದಷ್ಟು ನಮ್ಮ ಸಹೋದರಿಯವರು ಲಕ್ಷ್ಮಣ ಸಹೋದರಿ ವಿಶ್ವಾಸ ಗಳಿಸ್ಕೋಬೇಕು ಅನ್ನುವಂಥ ದಿಶೆಯಲ್ಲಿ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಅವ್ರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ. ಆದರೆ ಅವರು ತಮ್ಮ ಮೌನವನ್ನು ಮುರಿತಾ ಇಲ್ಲ. ಇನ್ನೂ ಗಡಿಬಿಡಿ ಯಾಕ್ರಿ ಅಂತ ಅನ್ನುವಂಥ ಮಾತು. ಇದರ ಅರ್ಥ ಏನೇನೋ ಆಗುವಂಥ ಸಾಧ್ಯತೆಗಳಿದ್ದಾವೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿಯವರು ಸಹಿತ ಅವ್ರು ತಮ್ಮದೇ ಅಂತ ಒಂದು ಹಿಡಿತವನ್ನು ಸಾಧಿಸೋ ಪ್ರಯತ್ನ ಮಾಡ್ತಾಯಿದ್ದಾರೆ. ಹೀಗಾಗಿ ಒಟ್ಟಾರೆಯಾಗಿ DCC ಬ್ಯಾಂಕ್ ಮೇನ್ ಇದ್ರೂ ಸಹಿತ ಇವತ್ತು ಹುಕ್ಕೇರಿಯ ವಿದ್ಯುತ್ ಸಂಘದ ಇಲೆಕ್ಷನ್ ದೊಡ್ಡ ಪ್ರಮಾಣದಲ್ಲಿ ಸಹಜವಾಗಿ ಎರಡೂ ಬಣಗಳ ಮಧ್ಯದಲ್ಲೇ ಒಂದೇನು ಪ್ರತಿಷ್ಠೆಯ ಕಣ ಆಗಿಬಿಟ್ಟದು. ಹೀಗಾಗಿ ಒಬ್ಬರ ಮೇಲೊಬ್ಬರ ಆರೋಪ ಪ್ರತ್ಯಾರೋಪ, ಇವರು ಗೋಕಾಕ್ ಭಾಗದಲ್ಲಿ ಏನೇನು ಮಾಡಿದ್ದಾರೆ, ಗಡಬಡ ಶುಗರ್ ಫ್ಯಾಕ್ಟ್ರಿ ಬಗ್ಗೆ ಆಗಿರ್ಬೋದು, ಇನ್ನೊಂದ್ರ ಬಗ್ಗೆ ಆಗಿರ್ಬೋದು, ಇವತ್ತು ಆರೋಪಗಳು ನಾವು ಸಾಕಷ್ಟು ಕೇಳ್ತಾ ಇರ್ತೀವಿ. ಅದೇ ಕಾಲಕ್ಕೆ ಇವರು ಅಲ್ಲೇ ಹೀರಾದಲ್ಲಿ ಏನು ಮಾಡಿದರು ಅದನ್ನು ಇವರು ಆರೋಪ ಬೇಗನೆ ಮಾಡಿದ್ದಾರೆ. ತನಿಖೆ ಎಲ್ಲ ಕಡೆ ಆಗ್ಬೇಕಂತ ಎರಡೂ ಪಕ್ಷದವ್ರು ಹೇಳ್ತಾ ಇದ್ದಾರೆ. ತನಿಖೆ ಆಗಬೇಕು ಅನ್ನೋದು ಇಬ್ಬರದು ಬೇಕು, ಜನಕ್ಕೂ ಬೇಕಾಗಿದೆ. ಹೌದು, ತನಿಖೆ ಆಗಬೇಕು.